ಒಬ್ಬ ದೂರದಾರನ ಕಥೆಯನ್ನು ನಾವು ಹೇಳ್ತಾ ಇದ್ವಿ. ಆತನ ಹೆಸರು ಪುರಂದರ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡ್ತಾ ಇದ್ರು. ಈಗ ಮತ್ತೊಬ್ಬ ವ್ಯಕ್ತಿ, ಆತ ತುಕಾರಾಮ್ ಗೌಡ. 2009ರಲ್ಲಿ ಹೆಣ ಹೂತಿದ್ದನ್ನು ನಾನು ನೋಡಿದ್ದೀನಿ. ಆತ ಬೇರೆ, ಈ ಭೀಮಾ ಅಲ್ಲ. ಹೆಣ ಹೂತಾಕದಂಥ ಜಾಗವನ್ನು ನಾವು ನೋಡಿದ್ದೀವಿ. SIT ಏನಾದರೂ ಕೇಳಿದ್ರೆ ನಾವು ಹೆಣ ಹೂತಿರುವಂಥ ಜಾಗ ತೋರಿಸ್ತೀವಿ. ಈಗಲೇ SIT ಅವರು ಹೈರಾಣಿದ್ದೋಗಿದ್ದಾರೆ, ಅಗದು ಬಗದು. ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ತುಕಾರಾಮ್ ಗೌಡ, ತಾವು ಕೂಡ ಈ ಹೆಣ ಹೂತಾಕೋದನ್ನು ನೋಡಿದ್ದೇನೆ ಅಂತ ಹೇಳಿದಿರಿ. ಯಾವ ಟೈಮಲ್ಲಿ ನೋಡಿರೋದು ಮತ್ತು ಯಾರ್ಯಾರು ಇದ್ರು ಈ ಟೈಮಲ್ಲಿ? ಯಾವ ಟೈಮ್ ಅಂದರೆ 2009ರಲ್ಲಿ ನಾವು ನೋಡಿದಂಥ ಇದು ಹಾಕೋದನ್ನು ನೋಡ್ತಾ ಇದ್ದೆ ಅಷ್ಟೇ. ನಾವು ಹೋಗೋ ಇದರಲ್ಲಿ ರೂಟಲ್ಲಿ ನಮ್ಮ ಊರೇ ಧರ್ಮಸ್ಥಳ, ಗ್ರಾಮನೇ ಧರ್ಮಸ್ಥಳ. ಬೇರೆ ಯಾವ ಊರಲ್ಲಿ ನಾವು ಬಂದು ಹೇಳಲಿಕ್ಕೆ ನಮಗೆ ಇದಿಲ್ಲ. ಈಗ SIT ಅವರು ಬಂದಿದ್ದಾರಲ್ಲ, ಅದಕ್ಕೆ ಈಗ ಏನಂತ ತನಿಖೆ ಆಗ್ತಾ ಉಂಟು. ಅವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ, ಸರ್ ಈಗ ನೋಡಿದ್ದು ಉಂಟು ಅಂತ. ಅವರು ಒಂದು ಇದರಲ್ಲಿ TV ಇದರಲ್ಲಿ ಹಾಕಿದ್ರು, ನಂಬರ್ ಎಲ್ಲ ಕೊಟ್ಟಿದ್ದು, ಇದು ಯಾರಾದರೂ ನೋಡಿದ್ದವರು ಹೇಳ್ಬೋದು ಅಂತ ಹೇಳಿ ಅದಕ್ಕೆ ಬಂದೆ ನಾವು. ಈಗ ಯಾರು ಆ ಟೈಮಲ್ಲಿ ಹೆಣ ಹೂತಾಕ್ತಿದ್ದಂಥವ್ರು ಯಾರು? ಅವರನ್ನು ನೋಡಿದ್ದೀರಾ? ಈಗ ಇರತಕ್ಕಂಥ ಏನು ಅನಾಮಿಕ ಸಾಕ್ತಿದ್ರ ಆತನೇ ಹೂತು ಹಾಕಿದ್ನ? ಯಾರು ನೀವು ನೋಡಿದವ್ರು? ಯಾರು ಈಗ ಬಂದಿರೋನು ಯಾರು? ನಾವು ನೋಡಿದವರು ಬೇರೆ, ಇವನಲ್ಲ. ಇವನನ್ನು ನೋಡಿಲ್ಲ ನಾನು. ಇವನನ್ನು ನೋಡ್ಲಿಕ್ಕೆ ಅಂತ ನಾವು ಹೋಗಿಲ್ಲ. ಇಲ್ಲ, ನಾವು ನಮ್ಮಷ್ಟಿಗೆ ನಾವು ಕೆಲಸ ಹೋಗ್ತೇವೆ ಬರ್ತೀವಿ. ಬೇರೆಯವರು ಆಗ್ತಾಯಿದ್ರು, ತಗೊಂಡು ಬಂದು ಆಗ್ತಾಯಿದ್ರು. ಅವರು ಪರಿಚಯ ಇಲ್ಲ, ನನಗೆ ಪರಿಚಯ ನಮಗೆ ಇಲ್ಲ. ಎಷ್ಟು ಜನ ಇರ್ತಿದ್ರು? ಅವರೊಂದು 2-3 ಜನ ಇದ್ದರು. ಎಷ್ಟು ಸ್ಥಳಗಳಲ್ಲಿ ತಾವು ನೋಡಿದ್ದೀರಿ ಈ ರೀತಿಯ ಕೃತ್ಯ? ನಾನೊಂದು ಒಂದೇ ಸ್ಥಳ ಇದರಲ್ಲಿ ನೋಡ್ಲಿಕ್ಕೆ ಅಂತ ಹೋಗಿದ್ದು ಅಷ್ಟೇ. ಪಾಯಿಂಟ್ ಈಗ ಗುರುತು ಆಗಿದೆ ಅಥವಾ ಇನ್ನೂ ಗುರುತು ಆಗಬೇಕಾ? ಈಗ ಗುರುತು ಹಾಕಿರೋದ್ರಲ್ಲಿ ಆ ಸ್ಥಳ ಇದೆಯಾ? ಇಲ್ಲ. ಹೌದು. ಈಗ ಒಂದು ವೇಳೆ SIT ಅಧಿಕಾರಿಗಳು ಆ ಸ್ಥಳವನ್ನು ತೋರಿಸಬೇಕು ಅಂತಂದ್ರೆ ತಾವು ತೋರಿಸೋದಕ್ಕೆ ರೆಡಿ ಇದ್ದೇವೆ. ತೋರಿಸ್ತೇವೆ ನಾವು ಎಲ್ಲಿ ಅಂತೇಳಿ. ಆ ಸ್ಥಳದಲ್ಲಿ ಒಂದೇ ಹೆಣವನ್ನು ಹೂತಾಕಿದೆ ಅಥವಾ ಅಲ್ಲೇ ಸಾಕಷ್ಟು ಬಾರಿ ಈ ರೀತಿ ಹೆಣ ಹೂತಾಕುವಂತ ಕೆಲಸ ಮಾಡಿದೆ? ನಾನು ಒಂದೇ ಸಲ ಅಲ್ಲಿ ಬರುವಾಗ ನೋಡಿದ್ದಷ್ಟೇ. ಎಷ್ಟು ಸಲ ಹೂತಾಕಿದ್ರೆ ಏನಂತ ಗೊತ್ತಿಲ್ಲ. ತೆಗೆದು ನೋಡಿದ್ರೆ ಗೊತ್ತಾಗ್ಬೋದು. ಏನಾದರೂ ಮುಂಚೆ ಆಗ್ತಾ ಇದ್ರಾ ಏನಂತ ಗೊತ್ತಿಲ್ಲ. ನಾವು ಹೋಗುವಾಗ ಒಂದು ನೋಡಿದ್ದನ್ನು ಹೇಳ್ತಾ ಇದ್ದೇವೆ ಅಷ್ಟೇ. ಈಗ ನೀವು ಹೇಗೆ ಇವತ್ತು ಬಂದಿದ್ದೀರಿ, ಹೆಣ ಹೂತಾಕಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳಿದಿರಿ. ಅದೇ ರೀತಿ ನಾನೇ ಹೆಣ ಹೂತಾಕಿದ್ದೇನೆ ಅಂತೇಳಿ ಈಗ ಒಬ್ಬ ಅನಾಮಿಕ ದೂರದಾರ ಬಂದಿದ್ದಾನೆ. ಆತ ಗುರುತಿಸಿದಂಥ ಪಾಯಿಂಟಲ್ಲಿ ಎಲ್ಲೂ ಕೂಡ ಹೆಣಗಳು ಸಿಗ್ತಿಲ್ಲ. ಏನು ಅನ್ನಿಸ್ತದೆ ಇದರ ಬಗ್ಗೆ? ಈ ರೀತಿ ಎಲ್ಲ ಆಗೋದನ್ನು, ಈ ಬೆಳವಣಿಗೆ ನೋಡಿದರೆ ತಮ್ಗೇನು ಅನಿಸುತ್ತೆ? ಈಗ ಹೂತಾಕಿದ್ದನ್ನು ಕೆಲವು ಇದರಲ್ಲಿ ಅಲ್ಲಿ ಕೆಲಸ ಎಲ್ಲ ಆಗಿದೆ. ಒಂದು ಸಲ ಒಂದು ಮಳೆ ಬಂದು ನೀರೆಲ್ಲ ಬಂದು ಎಲ್ಲ ಈ 13 ಪಾಯಿಂಟಲ್ಲಿ ನೀರೆಲ್ಲ ಬಂದು ಎಲ್ಲ ಕುಚ್ಕೊಂಡು ಹೋಗಿದೆ, ಫುಲ್ಲು ಕೊಚ್ಕೊಂಡು ಹೋಗಿದೆ. ಅದಕ್ಕೆಲ್ಲ ಇಲ್ಲಿ ಧರ್ಮಸ್ಥಳ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಅವರು ನೇತ್ರಾವತಿ ಭಕ್ತಾದಿ ಎಲ್ಲ ಬರುವಾಗ ಎಲ್ಲ ಹೊಂಡಗೆ ಬಿದ್ದು ಇದಾಗ್ತದೆ ಅಂತೇಳಿ ಮಣ್ಣ ಎಲ್ಲ ಹಾಕಿ ಅದನ್ನೊಮ್ಮೆ ಡೋಸಿಗೆಲ್ಲ ಮಾಡಿದ್ದಾರೆ. ಈಗ ಇನ್ನೊಂದು ಇರುವಂಥದ್ದು, ಸಾಕಷ್ಟು ಜನ ಇಲ್ಲಿ ಕಾಡು ಪ್ರದೇಶದಿಂದ ಅಲ್ಲಿ ಬಂದು ಸುಸೈಡ್ ಮಾಡ್ಕೋತಿದ್ರು. ಸಾಕಷ್ಟು ಜನ ಸ್ನಾನಕ್ಕೆ ಅಂತ ಹೇಳಿದವರು ನದಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಿದ್ರು. ಅಂಥವ್ರ ಹೆಣಗಳು ಕೂಡ ಸಿಗ್ತಿತ್ತು. ಸುಸೈಡ್ ಮಾಡೋಕ್ಕೆ ಬಂದವ್ರದ್ದು ಹೆಣಗಳು ಕಾಡಿನಲ್ಲಿ ಸಿಗ್ತಿತ್ತು. ಸೊ ತಮಗೆ ಏನು ಅನಿಸುತ್ತೆ? ತಾವು ಇದೇ ಗ್ರಾಮದಲ್ಲಿ ಇದ್ದವರು ಅಂತ ಹೇಳ್ತಿದ್ವಿ. ತಾವು ಕೂಡ ನೋಡಿದ್ದೀರಾ ಸುಸೈಡ್ ಮಾಡ್ಕೊಂಡಂಥವ್ರು ಅಥವಾ ಈ ರೀತಿ ನೀರಲ್ಲಿ ಏನು ಈಜೋದಕ್ಕೆ ಹೋಗಿ ಕೊಚ್ಕೊಂಡು ಹೋದಂಥವ್ರು? ಈ ರೀತಿಯ ಘಟನೆಗಳನ್ನು ತಾವು ನೋಡಿದ್ದೀರಾ ಅಂತ? ಕೊಚ್ಕೊಂಡು ಹೋಗೋಣ, ಕೆಲವು ಬಾಡಿ ಬರ್ತಾಯಿತ್ತು, ಅದು ಮೇಲಿಂದ ಬೊಲ್ಲ ನೀರಿಂದ ಇಲ್ಲಿ ಬರ್ತಾಯಿತ್ತು. ಅದು ಅಲ್ಲೇ ಬಿದ್ದಿದ್ದು ಏನಂತ ಗೊತ್ತಿಲ್ಲ. 2011ರಿಂದ ಸ್ವಲ್ಪ ಇಲ್ಲಿ ಬಂದು ಸಾಯುವವರು ಇದು ಎಲ್ಲ ಕಮ್ಮಿ ಆಗಿದೆ. ಏನಂತ ಗೊತ್ತಿಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಬಂದು ಸಾಯುವವರು ಕಮ್ಮಿ ಆಗಿದ್ದಾರೆ. ಇದಿಷ್ಟು ಸಾಕ್ಷ್ಯ ದೂರದಿಂದ ತುಕಾರಾಮ್ ಗೌಡ ಹೇಳಿರ್ತಕ್ಕಂಥ ಮಾತು. ನಾವು ಕೂಡ ಈ ರೀತಿಯಾಗಿ ಹೆಣ ಉಳೋದನ್ನು ನೋಡಿದೆ. ಸೊ ಈ ಬಗ್ಗೆ SITಗೆ ದೂರು ನೀಡೋದಕ್ಕೆ ಬಂದಿದ್ದೇವೆ. SIT ತನಿಖೆ ಮಾಡಲಿ, ಈ ಬಗ್ಗೆ ನಿಷ್ಪಕ್ಷವಾದಂಥ ತನಿಖೆ ಮಾಡಿ ಸತ್ಯಾಂಶ ಹೊರಗೆ ಬರಲಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಅಶೋಕ್, TV9 ಧರ್ಮಸ್ಥಳ. ತುಕಾರಾಮ್ ಗೌಡ ಮಾತಾಡ್ತಾ ಇದ್ರು. ಆ ಮಾತಲ್ಲಿ ಅದೆಷ್ಟು ಗೊಂದಲ ಇತ್ತು ನೋಡಿ. ಇವ್ರೇನೋ ಕೇಳ್ತಾರೆ, ಅವ್ರೇನೋ ಉತ್ತರ ಕೊಡ್ತಾರೆ. ಸೊ ಅವ್ರು ಕೇಳಿದ್ದೇನು ಅಂತಂದರೆ, ನೀವು ಅದೇ ವ್ಯಕ್ತಿನ ನೋಡಿದ್ದೀರಾ ಏನು ಎತ್ತ ಅನ್ನುವಂಥ ಮಾತು. ಇವರೇನು ಅಂದರೆ, ನಾವು ಆ ಕಡೆ ಬರ್ತಾ ಇದ್ವಿ, ಒಂದು ಹೆಣ ಉಳಿತಿದ್ದನ್ನು ನಾವು ನೋಡಿದ್ವಿ, ಇದೇ ಮಾತು. ಅಂದರೆ ನಾನು ಹೇಳ್ತಿರೋದು ಯಾವುದೋ ಹಿಂದಿನ ಕಥೆಯನ್ನು ಇವ್ರು ಹೇಳ್ತಾ ಇದ್ರು ಇವರು. ಅದಾದಮೇಲೆ ಏನು ಅಂದರೆ ಮತ್ತೇನೋ ಹೇಳಿದ್ರು, ಇಲ್ಲ ಅದೇನೋ ನೀರು ಬಂತು, ಮತ್ತೇನೋ ಮಣ್ಣು ಹಾಕಿದ್ರು, ಅದೇನೋ ಮುಚ್ಚಿದ್ರು, ಇವೆಲ್ಲ ಕಥೆಗಳು. ಅದಾದಮೇಲೆ ಮೋಸ್ಟ್ಲಿ ಇನ್ನೊಂದಿಷ್ಟು ತೆಗೆದ್ರೆ ಸಿಗ್ಬೋದೇನೋ, ಈ ರೀತಿ ತುಂಬ ಜನ ಈ ಸಾಕ್ಷಿದಾರರು ಉಟ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ವಿ ಅಂತ ಕೆಲವರು, ನೋಡಿಲ್ಲ ಅಂತ ಕೆಲವರು, ನೋಡಿದವನು ಇವನೇ ಅಂತ ಒಬ್ಬರು, ನೋಡಿದವನು ಇವನೇ ಅಲ್ಲ ಅಂತ ಮತ್ತೊಬ್ಬರು. ನೋಡಿದಂಥ ವ್ಯಕ್ತಿ ಯಾರು? ಆ ವ್ಯಕ್ತಿ ಹೂತಂತವನು ರಾಮನೋ, ಭೀಮನೋ, ಚೋಮನೋ,
ಧಾಮನೋ ಯಾರು? ಇದು ಸಂಗತಿ. ಹಲವಾರು ಪ್ರಶ್ನೆಗಳಿವೆ. ಆದರೆ ಇಲ್ಲಿ ತನಕ ನಿರೀಕ್ಷಿತ ನೋಡಿ, ಮಣ್ಣು ತೆಗೆದಿರೋ ರೀತಿ ನೋಡಿ. ಈ ನಾವು ಸಾಮಾನ್ಯವಾಗಿ ಮಕ್ಕಳು ಏನಾದರೂ ಈ ಬೋರ್ವೆಲ್ಲಲ್ಲಿ ಬಿದ್ದುಬಿಡ್ತಾರಲ್ಲ, ಆವಾಗ ಈ ರೀತಿ ಕಾರ್ಯಾಚರಣೆ ಆಗೋದನ್ನು ನಾವು ಲೈವ್ ತೋರಿಸ್ತಾ ಇದ್ವಿ. ಈ ರೀತಿ ಹೆಣ ತೆಗೆಯೋದನ್ನೂ ಕೂಡ ನಾವು ತೋರಿಸ್ತಾ ಇದ್ದೀವಿ ನಿರಂತರವಾಗಿ. ಎಷ್ಟರ ಮಟ್ಟಿಗೆ ಮಣ್ಣು ತೆಗೆದು ಹಾಕಿರು ನೋಡಿ. ಯಾವ ಕಾಲಕ್ಕೆ ಸಿಗಬೇಕಿದು? ಎರಡೆರಡು ಹಿಟಾಚಿಗಳನ್ನ ಬಳಸ್ಕೊಂಡು ತೆಗಿತಾರೆ, ಮುಚ್ತಾರೆ. ಅಲ್ಲೇನು ಸಿಗಲಿಲ್ಲ ಅಂದರೆ ಮುಚ್ಚಬೇಕು. 18 ಅಡಿ ಆಳ ಅಂದ್ಕೊಂಡಿದ್ವಿ ನಾವು. ಮೊದಲೇ ನೀರಿನ ಪ್ರದೇಶ ಅದು, ಪಕ್ಕದಲ್ಲೇ ನದಿ. ಮಳೆಗೇನು ಬರೋಣ ಅಲ್ಲಿ? ಈ ನೀರು ಕೂಡ ಈ ನಮ್ಮ ಕಡೆಗೆಲ್ಲ ಆದಂಗಲ್ಲ ಅದು. ನೀವು ಉತ್ತರ ಕರ್ನಾಟಕದಲ್ಲಿ ಈ 1000 ಅಡಿ ಹೊಡೆದ್ರೂ ಕೂಡ ನೀರು ಸಿಗಲ್ಲ. ಕೋಲಾರ ಭಾಗದಲ್ಲಿ 1000 ಅಡಿ ಹೊಡೆದ್ರೂ ಕೂಡ ನೀರು ಸಿಗಲ್ಲ. ಬೆಂಗಳೂರಿನಲ್ಲೂ ಕೂಡ ಕೆಲವೊಂದು ಕಡೆ ಹಾಗೇನೇ. ಇಲ್ಲಿ ಹಾಗಲ್ಲ, ಇಲ್ಲಿ ಭಾಳ ಬೇಗ ನೀರು ಬರುತ್ತೆ. ಇಷ್ಟೆಲ್ಲ ಆದರೂ ಕೂಡ ಕಾರ್ಯಾಚರಣೆ ನಿಲ್ತಾ ಇಲ್ಲ. ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾನೆ ಇದ್ದಾರೆ, ಮಾಡ್ತಾನೇ ಇದ್ದಾರೆ. ಏನು ಸಿಗುತ್ತೆ 13ನೇ ಪಾಯಿಂಟಲ್ಲಿ ಮುಖ್ಯಮಂತ್ರಿಗಳೇ ನಿನ್ನೆ ಹೇಳಿರೋ ಪ್ರಕಾರ 13ನೇ ಪಾಯಿಂಟಲ್ಲೂ ಏನಾದರೂ ಮೂಳೆಗಳು ಸಿಗಲಿಲ್ಲ ಅಂತಂತಂದರೆ ಅಲ್ಲಿಗೆ ತೆರೆ ಎಳಿತಾರೆ.